ನಮ್ಮಲ್ಲಿ ತುಂಬಾ ಜನರಿಗೆ ಪೆಟ್ರೋಲ್ ಸ್ಮೆಲ್ ಅಂದ್ರೆ ತುಂಬಾ ಇಷ್ಟ. ಎಷ್ಟು ಜನಕ್ಕೆ ಇಷ್ಟ ಇದೆನೋ ಇಲ್ವೋ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಬಟ್ ಪೆಟ್ರೋಲ್ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ. ಕೆಲವು ರಿಸರ್ಚ್ ಪ್ರಕಾರ ಈ ಪೆಟ್ರೋಲ್ ಸ್ಮೆಲ್ಗೆ ತುಂಬಾ ಜನ ಅಡಿಕ್ಟ್ ಕೂಡ ಆಗಿದಾರಂತೆ. ಪೆಟ್ರೋಲ್ಗೆ ಆ ಸ್ಮೆಲ್ ಎಲ್ಲಿಂದ ಬರುತ್ತೆ ಅಂದ್ರೆ ಪೆಟ್ರೋಲ್ನಲ್ಲಿ ಬೆಂಜಿನ್ ಅನ್ನೋ ಒಂದು ಕೆಮಿಕಲ್ನ ಮಿಕ್ಸ್ ಮಾಡ್ತಾರೆ. ಇದನ್ನ ಪೆಟ್ರೋಲ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ಮತ್ತು ಮೈಲೇಜ್ ಮತ್ತು ಇಂಜಿನ್ನ ಪರ್ಫಾರ್ಮೆನ್ಸ್ ಬೆಳೆಸೋ ಥರ ಮಾಡೋಕೆ ಮಿಕ್ಸ್ ಮಾಡ್ತಾರೆ. ಈ ಕೆಮಿಕಲ್ ಪೆಟ್ರೋಲ್ನಲ್ಲಿ ಇರೋದ್ರಿಂದ ಆ ಸ್ಮೆಲ್ ನಮಗೆ ಬರುತ್ತೆ. ಆದರೆ ಈ ಸ್ಮೆಲ್ ನಮಗೆ ಯಾಕೆ ಅಡಿಕ್ಟಿವ್ ಆಗುತ್ತೆ ಅಂದರೆ ಈ ಸ್ಮೆಲ್ ಕುಡಿದಾಗ ನಮ್ಮ ಮೆದುಳಲ್ಲಿರೋ ನರ್ವ್ ರಿಸೆಪ್ಟರ್ಸ್ ಬಂಜೆ ಆಗ್ತಾವಂತೆ ಮತ್ತು ನಮ್ಮ ಸೆಂಟ್ರಲ್ ನರ್ವ್ ಸಿಸ್ಟಮ್ ಸ್ಲೋ ಆಗುತ್ತೆ. ಆಮೇಲೆ ಡೋಪಮೈನ್ ರಿಲೀಸ್ ಆಗುತ್ತೆ. ಈ ಡೋಪಮೈನ್ ನಮ್ಮ ಎಲ್ಲ ಅಡಿಕ್ಷನ್ಸ್ಗೆ ಕಾರಣವಾಗುತ್ತೆ. ಸೊ ಈ ಡೋಪಮೈನ್ ರಿಲೀಸ್ ಆಗೋದ್ರಿಂದ ಪೆಟ್ರೋಲ್ ಸ್ಮೆಲ್ ಮತ್ತೆ ಮತ್ತೆ ನಮಗೆ ಕುಡಿಬೇಕು ಅನಿಸುತ್ತೆ. ಒಂದು ವೇಳೆ ನಿಮಗೆ ಈ ಪೆಟ್ರೋಲ್ ಸ್ಮೆಲ್ ಅಂದರೆ ಇಷ್ಟ ಇದ್ದರೆ ಅದನ್ನು ಪದೇ ಪದೇ ಸ್ಮೆಲ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮ ಲಂಗ್ಸ್ಗೆ ಮತ್ತು ಇನ್ನಿತರ ಬಾಡಿ ಪಾರ್ಟ್ಸ್ಗೆ ಹಾನಿಕರ. ಒಂದ್ಸಲ ಡಿಸ್ಅಡ್ವಾಂಟೇಜಸ್ ಆಫ್ ಬ್ರೀತಿಂಗ್ ಪೆಟ್ರೋಲ್ ಸ್ಮೆಲ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಯಾವ ಯಾವ ಪ್ರಾಬ್ಲಮ್ಸ್ ಬರ್ಬೋದೋ ಗೊತ್ತಾಗುತ್ತೆ. ನಾನು ಚಿಕ್ಕವನಿದ್ದಾಗ ಲಾಟ್ರಿ ಶಾಪ್ನಲ್ಲಿ ಒಂದು ಚಿಕ್ಕ ಟಿವಿ ಇತ್ತು. ಆ ಟಿವಿ ಪ್ಲೇ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಟಿವಿನ ಗೆಲ್ಲಬೇಕು ಅಂತ ಆ ಶಾಪ್ ಹತ್ರ ತುಂಬ ಸಲನೇ ಹೋಗ್ತಿದ್ದೆ. ಆ ಟಿವಿ ಯಾರಿಗೂ ಬರಲಿಲ್ಲ. ಕೊನೆಗೆ ಶಾಪ್ನವರೇ ಇಟ್ಕೊಂಡ್ರು. ನಂತರ ಕೈಯಲ್ಲಿ ಫೋನ್ಗಳು ಬಂದವು. ಚಿಕ್ಕ ಟಿವಿನೇ ಅಲ್ಲ, ಚಿಕ್ಕ ಕಂಪ್ಯೂಟರ್ನೇ ಬಂದಂತಾಯಿತು. ನಂತರನೇ ತುಂಬ ಜನ ಚಿಕ್ಕವರಿದ್ದಾಗ ಒಂದು ಚಿಕ್ಕ ಟಿವಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ಬೋದು. ಅದು ಕೂಡ ಚಾನೆಲ್ ಬರೋ ಟಿವಿ. ಟೈನಿ ಸರ್ಕ್ಯೂಟ್ಸ್ ಅನ್ನೋ ಒಂದು ಕಂಪನಿ ಆವಾಗ ಇದ್ದಿದ್ರೆ ನಮ್ಮೆಲ್ಲರ ಕನಸು ನಿಜ ಆಗೋದೇನೋ. ಈ ಕಂಪನಿ ಅತ್ಯಂತ ಚಿಕ್ಕ ಟಿವಿಗಳನ್ನು ತಯಾರಿಸುತ್ತೆ. ಅದರಲ್ಲಿ ಅತ್ಯಂತ ಚಿಕ್ಕ ಟಿವಿ ಕೇವಲ ಒಂದು ಪೋಸ್ಟಲ್ ಸ್ಟ್ಯಾಂಪ್ನಷ್ಟು ಇರುತ್ತೆ. ವಿಚಿತ್ರ ಏನು ಅಂದರೆ ಈ ಚಿಕ್ಕ ಟಿವಿ ವಿಡಿಯೋಸ್ನ ಪ್ಲೇ ಮಾಡಬಲ್ಲದು. ಇವರ ಎಲ್ಲ ಚಿಕ್ಕ ಟಿವಿಗಳು ನಾರ್ಮಲ್ ಆಗಿ ವಿಡಿಯೋಸ್ನ ಪ್ಲೇ ಮಾಡಬಲ್ಲವು. ಇದರಲ್ಲಿರೋ TSV ಕನ್ವರ್ಟರ್ ಅನ್ನೋ ಟೂಲ್ನಿಂದ ನಮ್ಮ ಹೈ ಡೆಫಿನಿಷನ್ ವಿಡಿಯೋಗಳನ್ನ ಕೂಡ ಈ ಚಿಕ್ಕ ಟಿವಿಯಲ್ಲಿ ನಾವು ನೋಡ್ಬೋದು. ಈ ಚಿಕ್ಕ ಟಿವಿಯ ಬೆಲೆ ಎಷ್ಟು ಗೊತ್ತಾ? 6,000 ರೂಪಾಯಿಗಳು. ಏನು ಇಷ್ಟ ಚಿಕ್ಕ ಟಿವಿಗೆ 6,000 ರೂಪಾಯಿನ ಅಂತ ನಾವು ಅನ್ಕೋಬೇಕಾಗಿಲ್ಲ. ಯಾಕಂದ್ರೆ ಅಷ್ಟು ಚಿಕ್ಕ ಟಿವಿಯನ್ನ ತಯಾರಿಸೋದು ಕೂಡ ನಾರ್ಮಲ್ ವಿಷಯವಲ್ಲ. ಬ್ಯಾಕ್ ಸ್ಟೋರಿ ಆಫ್ ಫ್ರೀ ಫೈರ್. ನಾರ್ಮಲ್ ಆಗಿ ತುಂಬಾ ಗೇಮ್ಗಳಿಗೆ ಒಂದು ಬ್ಯಾಕ್ ಸ್ಟೋರಿ ಇರುತ್ತೆ. ಆ ಬ್ಯಾಕ್ ಸ್ಟೋರಿ ಇಲ್ಲದಿದ್ರೆ ಗೇಮ್ನಲ್ಲಿ ಡೆಪ್ತ್ ಇರೋದಿಲ್ಲ. ಪ್ರಸ್ತುತ ತುಂಬ ಜನ ಆಡ್ತಾ ಇರೋ ಫ್ರೀ ಫೈರ್ಗೆ ಕೂಡ ಒಂದು ಬ್ಯಾಕ್ ಸ್ಟೋರಿ ಇದೆ. ಅದೇನೆಂದರೆ ಹ್ಯೂಮನ್ಸ್ ತುಂಬ ಅಡ್ವಾನ್ಸ್ ಆದಮೇಲೆ ತುಂಬ ವಾರ್ಸ್ ನಡೆಯುತ್ತೆ. ಆ ವಾರ್ಸ್ ನಂತರ ಪ್ರಪಂಚವೆಲ್ಲ ಸಪ್ರೇಟ್ ಆಗುತ್ತೆ. ಅಂದರೆ ಬೇರೆ ಬೇರೆ ದೇಶಗಳ ಥರ. ಅದರಲ್ಲಿ ಒಂದು ದೇಶ ಫ್ರೀ ಫೈರ್ ಅನ್ನೋ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡುತ್ತೆ. ಆ ಪ್ರಾಜೆಕ್ಟ್ ಏನು ಅಂದರೆ ಮನುಷ್ಯರಲ್ಲಿ ಹೊಸ ಜೀನ್ನ ಕಂಡುಹಿಡಿಯೋದು. ಆ ಜೀನ್ನಿಂದ ಹೊಸ ಆರ್ಮಿನ ತಯಾರಿಸಬೇಕು ಅಂತ ಅವರ ಪ್ಲ್ಯಾನ್. ಇದರಿಂದ ಕೆಲವು ಜನರನ್ನ ಹಿಡ್ಕೊಂಡು ಒಂದು ಐಲ್ಯಾಂಡ್ನಲ್ಲಿ ಹಾಕಿ ಒಬ್ರನ್ನೊಬ್ರು ಶೂಟ್ ಮಾಡ್ಕೊಳ್ಳೋಕೆ ಬಿಡ್ತಾರೆ. ಅದರಲ್ಲಿ ಗೆದ್ದವರ ಜೀನ್ನ ತಗೊಂಡು ಆ ಜೀನ್ನ ಎನ್ಹ್ಯಾನ್ಸ್ ಮಾಡಿ ಆ ಜೀನ್ನಿಂದ ಹೊಸ ಮನುಷ್ಯರನ್ನ ಹುಟ್ಟಿಸ್ತಾರೆ. ಇದು ಆ ಗೇಮ್ನ ಮೇನ್ ಬ್ಯಾಕ್ ಸ್ಟೋರಿ. ಅಂದರೆ ಇದರಲ್ಲಿ ಯಾರು ಬೋಯ ಮಾಡ್ತಾರೋ ಅವರ ಜೀನ್ಸ್ನಿಂದ ಒಂದು ಹೊಸ ಆರ್ಮಿನೇ ತಯಾರಾಗುತ್ತೆ. ನಿಮಗೆ ಈ ಫ್ಯಾಕ್ಟ್ ಗೊತ್ತಾದ್ಮೇಲೆ ಈ ಗೇಮ್ ಆಡೋಕೆ ಇನ್ನಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ನಿಮ್ಮ ಫ್ರೀ ಫೈರ್ ಸ್ಕ್ವಾಡ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಭಾರತ ದೇಶಕ್ಕೆ ಜಾತಿಪಿತ ಮಹಾತ್ಮ ಗಾಂಧಿ ಹೇಗಿದ್ದಾರೋ ಅದೇ ರೀತಿ ಪಾಕಿಸ್ತಾನಕ್ಕೆ ಅವರ ಜಾತಿಪಿತ ಮಹಮ್ಮದ್ ಆಲಿ ಅನ್ನೋರು ಇರ್ತಾರೆ. ಇಲ್ಲಿ ಕರೆನ್ಸಿ ನೋಟ್ ಮೇಲೆ ಗಾಂಧೀಜಿ ಅವರ ಚಿತ್ರ ಹೇಗಿರುತ್ತೋ ಪಾಕಿಸ್ತಾನದ ಕರೆನ್ಸಿ ಮೇಲೆ ಇವರ ಚಿತ್ರ ಇರುತ್ತೆ. ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ತಂದಿದ್ದು ಇವರೇ ಅಂತ ಪಾಕಿಸ್ತಾನಿಯರು ಅನ್ಕೊಳ್ತಾರೆ. ಇವರ ಮನಸ್ಸಿನಲ್ಲಿ ಭಾರತ ದೇಶದ ಮುಸ್ಲಿಮರಿಗೆ ಸಪ್ರೇಟ್ ದೇಶ ಬೇಕು ಅಂತ ಯಾವಾಗಿನಿಂದಲೂ ಇತ್ತು. ಆದರೆ ನಿಮ್ಗೆ ಈ ವಿಷಯ ಗೊತ್ತಾ? ಮಹಮ್ಮದ್ ಅಲಿ ಜಿನ್ನಾ ಅವರ ಪೂರ್ವಜರು ಹಿಂದೂಗಳೇ. ಯಾಕಂದ್ರೆ ಇವರ ಮುತ್ತಾತನ ಹೆಸರು ಪೂಂಜಾ ಗೋಕುಲ್ ದಾಸ್ ಮೇಘ್ಜಿ. ಇವರ ಬ್ರದರ್ ಹೆಸರು ಹಿರಿಜಿ. ಜಿನ್ನಾ ಅವರ ತಂದೆಯ ಹೆಸರು ಜಿನ್ನಾಬಾಯಿ ಪೂಂಜಾ. ಅವರ ತಂದೆಯ ಅಣ್ಣ ತಮ್ಮಂದಿರ ಹೆಸರು ವಲಿಬಾಯಿ ಮತ್ತು ನಾತುಬಾಯಿ. ತಂಗಿ ಹೆಸರು ಮನ್ಬಾಯಿ. ಈ ಹೆಸರುಗಳೆಲ್ಲ ಹಿಂದೂ ಹೆಸರುಗಳೇ. ಹೆಸರುಗಳ ಪಕ್ಕದಲ್ಲಿರುವ ಬಾಯ್ ಅನ್ನೋದು ಗುಜರಾತ್ನಲ್ಲಿ ಎಲ್ಲ ಹಿಂದೂಗಳು ಇಟ್ಟುಕೊಳ್ಳುವ ಗೌರವಪೂರ್ವಕವಾದ ಹೆಸರು. ಜಿನ್ನಾ ಅನ್ನೋ ಹೆಸರು ಗುಜರಾತಿ ಭಾಷೆಯ ಪದ. ಜಿನ್ನಾ ಫ್ಯಾಮಿಲಿ ಕೋಜಾ ಕಮ್ಯುನಿಟಿಗೆ ಸೇರಿದವರು. ಈ ಕೋಜಾ ಕಮ್ಯುನಿಟಿ ಯಾವುದು ಅಂದರೆ ಕೆಲವು ವರ್ಷಗಳ ಹಿಂದೆ ಇಸ್ಲಾಂ ಮಿಷನರೀಸ್ನಿಂದ ಇಸ್ಲಾಂಗೆ ಕನ್ವರ್ಟ್ ಆದ ಹಿಂದೂ ಫ್ಯಾಮಿಲಿಗಳು. ಇದರ ಅರ್ಥ ಏನಂದ್ರೆ ಪಾಕಿಸ್ತಾನದ ಜಾತಿ ಪಿತಾಮಹ ಪ್ರಾಕ್ಟಿಕಲ್ ಆಗಿ ಹಿಂದೂಗಳೇ. ಚಾನಲಲ್ಲಿ ತುಂಬ ಲೇಟಾಗಿ ವಿಡಿಯೋಸ್ ಹಾಕಿರೋದ್ರಿಂದ ಚಾನಲ್ ರೀಚ್ ತುಂಬ ಕಡಿಮೆ ಇದೆ. ನೀವೆಲ್ಲ 1,000 ಲೈಕ್ಸ್ ಈ ವಿಡಿಯೋಗೆ ಮಾಡಿದರೆ ಈ ವಿಡಿಯೋನೂ ರೀಚ್ ಆಗುತ್ತೆ, ಚಾನಲ್ ರೀಚ್ನೂ ಬೆಳೆಯುತ್ತೆ. ಸಾಧ್ಯವಾದರೆ ನಿಮಗೆ ಪೇಷನ್ಸ್ ಇದ್ದರೆ ಶೇರ್ ಬಟನ್ ಕ್ಲಿಕ್ ಮಾಡಿ ಯಾರಿಗೋ ಒಬ್ಬರಿಗೆ ಶೇರ್ ಮಾಡಿ. ಡೈನೋಸರ್ಗಳ ಮೇಲೆ ಬರೋ ಮೂವೀಸ್ನಲ್ಲಿ ಒಂದು ಭಯಾನಕ ಡೈನೋಸರ್ ಇರುತ್ತೆ. ಎಲ್ಲನೂ ನಾಶ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ. ನಾರ್ಮಲ್ ಆಗಿ ಮೂವೀಸ್ನಲ್ಲಿ ತೋರಿಸೋ ಡೈನೋಸರ್ ಹೆಸರು ಟೀರೆಕ್ಸ್. ತುಂಬ ಮೂವೀಸ್ನಲ್ಲಿ ಬರೋ ಭಯಾನಕ ಡೈನೋಸರ್ ಇದೇ ಆಗಿರುತ್ತೆ. ಆದರೆ ನಿಮ್ಗೆ ಈ ವಿಷಯ ಗೊತ್ತಾ? ಇದಕ್ಕಿಂತ ದೊಡ್ಡ ಡೈನೋಸರ್ಗಳು ಇದ್ವು.
ಆ ಡೈನೋಸರ್ಗಳ ಹೆಸರು ಟೈಟಾನೋಸಾರಸ್. ಇವು ಟೀರೆಕ್ಸ್ಗಿಂತ ಡಬಲ್ ತ್ರಿಬಲ್ ಸೈಜ್ನಲ್ಲಿ ಇದ್ವು. ಆದರೆ ನೋಡೋಕೆ ಇವು ಇಷ್ಟು ಭಯಾನಕವಾಗಿದ್ರು ಇವು ಸಾಧು ಜೀವಿಗಳು. ಹಸು ಆನೆಗಳ ಥರ ಸಸ್ಯಾಹಾರಿ ಜೀವಿಗಳು. ಟೀರೆಕ್ಸ್ ಮಾಂಸಾಹಾರಿ ಜೀವಿ. ಟೈಟಾನೋಸಾರಸ್ ಮತ್ತು ಟೀರೆಕ್ಸ್ ಎರಡೂ ಒಂದೇ ಟೈಮ್ನಲ್ಲಿ ಬದುಕಿಲ್ಲ. ಈ ಟೈಟಾನೋಸಾರಸ್ಗಳು ಅಳಿದು ಹೋಗಿ ಮಿಲಿಯನ್ ಇಯರ್ಸ್ಗೆ ಈ ಟೀರೆಕ್ಸ್ಗಳು ಹುಟ್ಟಿವೆ. ಈ ಟೀರೆಕ್ಸ್ಗಳ ಫೇಸ್ ನೋಡೋಕೆ ತುಂಬ ಗಂಭೀರವಾಗಿ, ಬಾಡಿ ತುಂಬ ಮ್ಯಾಸ್ಕ್ಯುಲಿನ್ ಆಗಿ ಇತ್ತು. ಅದಕ್ಕೆ ಮೂವೀಸ್ನಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಟೀರೆಕ್ಸ್ನ ಪೂರ್ತಿ ಹೆಸರು ಟ್ರೈನೋಸಾರಸ್ ರೆಕ್ಸ್. ಇದರ ಅರ್ಥ ಕಿಂಗ್ ಆಫ್ ಟೈರೆಂಟ್ ಲಿಸರ್ಡ್ಸ್. ಈ ಭಯಾನಕ ಟೀರೆಕ್ಸ್ ಡೈನೋಸರ್ನ ಕೂಡ ಭಯಪಡಿಸೋ ಇನ್ನೊಂದು ಡೈನೋಸರ್ ಇರೋದಂತೆ. ಆದರೆ ಆ ಡೈನೋಸರ್ ಗಾತ್ರದಲ್ಲಿ ಇದಕ್ಕಿಂತ ಚಿಕ್ಕದು. ಅದು ಕ್ವಾಟ್ಜಲ್ ಕ್ವಾಟ್ಲೆಸ್. ಇದಕ್ಕೆ ರೆಕ್ಕೆಗಳು, ಉದ್ದವಾದ ಬಾಯಿ ಇರೋದು. ಡೈನೋಸರ್ ಕಾಲದಲ್ಲಿ ಮನುಷ್ಯರು ಇರಲಿಲ್ವಲ್ಲ, ಮತ್ತೆ ಈ ಡೈನೋಸರ್ಗೆ ಭಯ ಪಟ್ಟಿತ್ತು ಅಂತ ಹೇಗೆ ಹೇಳ್ತಾರೆ ಅಂದರೆ, ಪ್ಯಾಲೆಂಟಾಲಜಿಸ್ಟ್ ಡ್ಯಾರೆನ್ ನೈಶ್ ಅನ್ನೋ ವ್ಯಕ್ತಿ ಡೈನೋಸರ್ಗಳ ಬಾಡಿ ಶೇಪ್ ಮತ್ತು ಅವುಗಳ ಗಾತ್ರ, ಅವುಗಳ ಅಬಿಲಿಟೀಸ್ನಿಂದ ಅವುಗಳ ಬಿಹೇವಿಯರ್ ಹೇಗಿರ್ತಿತ್ತು ಅಂತ ಅನಲೈಸ್ ಮಾಡ್ತಾರೆ. ಟೀರೆಕ್ಸ್ ಕಣ್ಣು ಆಕಾಶವನ್ನು ನೋಡೋಕ್ಕಾಗಲ್ಲ. ಈ ಕ್ವಾಟ್ಜಲ್ಗೆ ರೆಕ್ಕೆಗಳು ಇರೋದ್ರಿಂದ ಇದು ಆಕಾಶದಿಂದ ಅಟ್ಯಾಕ್ ಮಾಡುತ್ತೆ. ಆದ್ರಿಂದ ಈ ಟೀರೆಕ್ಸ್ ಈ ಡೈನೋಸರ್ನ ನೋಡಿದ ತಕ್ಷಣ ಅಲ್ಲಿಂದ ಓಡಿ ಹೋಗೋದು ಅಂತ ಇವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಟೋಟಲ್ ಆಗಿ ಈ ಫ್ಯಾಕ್ಟ್ನ ಸಾರಾಂಶ ಏನಂದ್ರೆ, ನಾವು ಮೂವೀಸ್ನಲ್ಲಿ ನೋಡೋ ಭಯಾನಕ ಟೀರೆಕ್ಸ್ ಡೈನೋಸರ್ಗಳಿಗಿಂತ ಇನ್ನೂ ತುಂಬ ದೊಡ್ಡ ಡೈನೋಸರ್ಗಳು ನಮ್ಮ ಭೂಮಿ ಮೇಲೆ ಬದುಕಿದ್ವು ಅಂತ. ಇನ್ನೊಂದು, ಈ ಭಯಾನಕ ಟೀರೆಕ್ಸ್ ಡೈನೋಸರ್ಗಳು ಬೇರೆ ಡೈನೋಸರ್ಗಳಿಗೆ ಭಯ ಪಟ್ಟಿದ್ವು ಅಂತ. ಈ ಪ್ರಪಂಚದಲ್ಲೇ ಲೋನ್ಲಿಯೆಸ್ಟ್ ಬರ್ತ್ಡೇ ಎಲ್ಲಿ ನಡೆಯುತ್ತೆ ಗೊತ್ತಾ? ನೀವು ಕೂಡ ಯಾವಾಗಾದರೂ ಲೋನ್ಲಿಯೆಸ್ಟ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರ್ಬೋದು. ನಿಮ್ಮ ಏರಿಯಾದಲ್ಲೇ ಯಾರೂ ಇಲ್ದಾಗ ಸೆಲೆಬ್ರೇಟ್ ಮಾಡಿಕೊಂಡ್ರೆ ಅದು ಇನ್ನೂ ಲೋನ್ಲಿ ಆಗುತ್ತೆ. ಅದೇ ನಿಮ್ಮ ಊರಲ್ಲಿ ಯಾರೂ ಇಲ್ದಿದ್ರೆ, ನಿಮ್ಮ ರಾಜ್ಯದಲ್ಲೇ ಯಾರೂ ಇಲ್ದಿದ್ರೆ, ನಿಮ್ಮ ದೇಶದಲ್ಲೇ ಯಾರೂ ಇಲ್ದಿದ್ರೆ ನಿಮ್ಮದು ಅತ್ಯಂತ ಲೋನ್ಲಿಯೆಸ್ಟ್ ಬರ್ತ್ಡೇ ಆಗುತ್ತೆ. ಆದರೆ ಒಂದು ಗ್ರಹದಲ್ಲೇ ಯಾರೂ ಇಲ್ಲದೆ ಒಂದು ಬರ್ತ್ಡೇ ನಡೆಯುತ್ತೆ. ಅದೇ ಮಾರ್ಸ್ ರೋವರ್ ಬರ್ತ್ಡೇ. ಮಾರ್ಸ್ ಕ್ಯೂರಿಯಾಸಿಟಿ ರೋವರ್ ಆಗಸ್ಟ್ 5, 2012 ಮಾರ್ಸ್ನಲ್ಲಿ ಲ್ಯಾಂಡ್ ಆದ ದಿನವನ್ನು ಬರ್ತ್ಡೇ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಳುತ್ತೆ. ಪ್ರತಿ ವರ್ಷ ಆಗಸ್ಟ್ 5 ಹ್ಯಾಪಿ ಬರ್ತ್ಡೇ ಟು ಯು ಅನ್ನೋ ಸಾಂಗ್ ಅದರಲ್ಲಿ ವೈಬ್ರೇಟ್ ಆಗುತ್ತೆ. ಸೊ ಒಂದು ಪೂರ್ತಿ ಗ್ರಹದಲ್ಲಿ ಅದೊಂದೇ ಒಂದು ಸೆಲೆಬ್ರೇಟ್ ಮಾಡ್ಕೊಳ್ಳುತ್ತೆ. ಬೇರೆ ರೋವರ್ಸ್ ಮಾರ್ಸ್ನಲ್ಲಿ ಇಳಿಯೋವರೆಗೂ ಇದೊಂದೇ ಇಡೀ ಗ್ರಹದಲ್ಲಿ ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇತ್ತು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದರ ಸ್ಥಾನದಲ್ಲಿ ನೀವಿದ್ದು ಆ ದಿನ ನಿಮ್ಮ ಬರ್ತ್ಡೇ ಇದ್ದರೆ ಆ ಲೋನ್ಲಿನೆಸ್ ಹೇಗಿರುತ್ತೆ ಅಂತ. ಎಸ್ಕಲೇಟರ್ನಲ್ಲಿ ಹೋಗುವಾಗ ಆ ಕಡೆ ಈ ಕಡೆ ಬ್ರಷಸ್ ಇರುತ್ತೆ. ಎಸ್ಕಲೇಟರ್ ಎಡ್ಜಸ್ನಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ನಲ್ಲಿ ಡಸ್ಟ್ ಅಥವಾ ಬಟ್ಟೆ ಇಲ್ಲ ಏನಾದರೂ ಸಿಗಾಕೊಂಡ್ರೆ ತೊಂದರೆ ಆಗುತ್ತೆ. ಎಸ್ಕಲೇಟರ್ ನಿಲ್ಲುತ್ತೆ, ಮತ್ತೆ ಅದನ್ನು ರಿಪೇರ್ ಮಾಡಬೇಕು. ಸೊ ಜನ ಸೈಡಲ್ಲಿ ನಿಲ್ಲದಂತೆ ಮಧ್ಯದಲ್ಲಿ ನಿಂತರೆ ಈ ಪ್ರಾಬ್ಲಮ್ ಇರೋದಿಲ್ಲ. ಜನ ಸೈಡಲ್ಲಿ ನಿಂತಾಗ ಈ ಬ್ರಷ್ಗಳು ಕಾಲಿಗೆ ತಾಗಿ ಇರಿಟೇಟ್ ಆಗೋದ್ರಿಂದ ಇವುಗಳಿಂದ ಸ್ವಲ್ಪ ದೂರನೇ ನಿಲ್ತಾರೆ. ಅವರ ಲಗೇಜ್ ಕೂಡ ಅವ್ರ ಪಕ್ಕದಲ್ಲೇ ಇಟ್ಕೊಳ್ಳೋದ್ರಿಂದ ಬ್ಯಾಗ್ ಇರೋ ಬೆಲ್ಟ್ಗಳು, ಸ್ಟ್ರಿಪ್ಗಳು ಅದಕ್ಕೆ ಸಿಗಾಕೊಳ್ಳೋ ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಈ ಕಾರಣದಿಂದ ಈ ಬ್ರಷ್ಗಳನ್ನ ಅಳವಡಿಸ್ತಾರೆ. ಎಸ್ಕಲೇಟರ್ನ ಮೊದಲು ತಯಾರಿಸಿದ್ದು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗಾಗಿ, ಅಂದ್ರೆ ಜೈಂಟ್ ವೀಲ್ ತರ. ಜೆಸ್ಸಿ ರೆನೋ ಅನ್ನೋ ವ್ಯಕ್ತಿ 1892 ಇದನ್ನು ತಯಾರಿಸಿದ್ರು. ಇಷ್ಟು ಈ ವಿಡಿಯೋದಲ್ಲಿನ ಫ್ಯಾಕ್ಟ್ಸ್. ಇನ್ ಕೆಲವು ಫ್ಯಾಕ್ಟ್ಸ್ ಜೊತೆ ಮತ್ತೊಂದು ಫ್ಯಾಕ್ಟ್ ವಿಡಿಯೋದಲ್ಲಿ ಸಿಗೋಣ, ಅಥವಾ ಬೇರೆ ಇನ್ಯಾವುದಾದ್ರೂ ಟಾಪಿಕ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.